ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈಸಿಯಾಗಿ ಬ್ಲೌಸ್ ನೆಕ್ ಪೈಪಿಂಗನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಬಿಗಿನರ್ಸ್ಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈಗ ಶುರು ಮಾಡೋಣ. ಈಗ ನೋಡಿ, ನಾನು ಬ್ಲೌಸ್ ಪಾರ್ಟ್ಸ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಭುಜ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಭುಜ ಸ್ಟಿಚ್ ಮಾಡಿಕೊಂಡು ಆಮೇಲೆ ಪೈಪಿಂಗನ್ನು ಹೇಗೆ ನೀಟಾಗಿ ಥ್ರೆಡ್ ಪೈಪಿಂಗ್ ಥರಾನೇ ಬರುವ ಹಾಗೆ ಹೇಗೆ ಸ್ಟಿಚ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ನೋಡಿ, ಭುಜ ಸ್ಟಿಚ್ ಮಾಡಿ ಆಯಿತು. ಈಗ ಎಲ್ಲ ಬ್ಲೌಸ್ ಬಾಡಿ ಎಲ್ಲ ಸ್ಟಿಚ್ ಆಗಿದೆ. ಈಗ ಪೈಪಿಂಗನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಈಗ ನೋಡಿ, 1.25 ಇಂಚು ಅಗಲ ನಾನು ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಕ್ರಾಸಾಗಿ ಬಟ್ಟೆನ ಕಟ್ ಮಾಡ್ಕೋಬೇಕು. ಸ್ಟ್ರೇಟಾಗಿ ಯಾವತ್ತೂ ಕಟ್ ಮಾಡಬಾರ್ದು. ಪೈಪಿಂಗಿಗೆ ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಪೈಪಿಂಗ್ ಬಟ್ಟೆನ ಸ್ಟಿಚ್ ಮಾಡ್ಕೋಬೇಕು. ಪೀಸ್ಗಳನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕ್ರಾಸ್ ಇಟ್ಕೋಬೇಕು. ನೋಡಿ, ಇದು ಕೂಡ ಕ್ರಾಸೇ ಬರಬೇಕು. ಸ್ಟಿಚ್ಚಿಂಗು ಸೀದಾ ಬಂದರೆ ಪೈಪಿಂಗು ಕೆಟ್ಟು ಹೋಗುತ್ತೆ. ನೋಡಿ, ಈ ರೀತಿ ಕ್ರಾಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಪ್ರತಿಯೊಂದು ನೀವು ಚೆನ್ನಾಗಿ ನೋಡಿ ಕಲಿತುಕೊಳ್ಳಿ. ಮನೆಯಲ್ಲಿ ವೇಸ್ಟ್ ಬಟ್ಟೆ ಇದ್ದರೆ ಆ ಬಟ್ಟೆಯಲ್ಲಿ ನೀವು ಪೈಪಿಂಗನ್ನು ಕ್ರಾಸ್ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕೋದನ್ನು ಕಲೀರಿ. ಹಾಗೆ ತುಂಬ ಯೂಟ್ಯೂಬ್ಗಳಲ್ಲಿ ತುಂಬ ವಿಡಿಯೋಗಳಿವೆ ಪೈಪಿಂಗ್ ಬಗ್ಗೆ. ಆ ಥರ ವಿಡಿಯೋಗಳನ್ನು ನೋಡ್ತಾ ಇರಿ. ಅಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಪೈಪಿಂಗ್ ಮಾಡಬೇಕನ್ನೋದನ್ನು. ಈಗ ನೋಡಿ, ನಾನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದೇ ಲೆವೆಲಾಗಿ ಸ್ಟಿಚಿಂಗ್ ಬರಬೇಕು. ಆ ಕಡೆ ಈ ಕಡೆ ಹೋಗಬಾರ್ದು ಸ್ಟಿಚಿಂಗು, ಅಂದರೆ ನೀಟಾಗಿ ಬರಲ್ಲ. ಪೈಪಿಂಗು ಸೈಡಿಗೆ ಬರಬೇಕು, ಅದನ್ನು ಸ್ಟಿಚಿಂಗು. ನೋಡಿ, ಒಂದು 4-5 ಸಲ ನೀವು ವಿಡಿಯೋ ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಪೈಪಿಂಗ್ ಬಟ್ಟೆನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ಅರ್ಥ ಆಗುತ್ತೆ. ಆದಷ್ಟು ವಿಡಿಯೋಗಳನ್ನು ನೋಡಿ. ನೋಡಿ, ಈ ರೀತಿ ಒಂದೇ ಸೈಡಿಗೆ ಒಂದೇ ಲೆವೆಲಾಗಿ ಸ್ಟಿಚಿಂಗನ್ನು ನಾವು ಹಾಕ್ಕೋಬೇಕಾಗತ್ತೆ ಮೊದಲು. ನೋಡಿ, ಈಗ ಪೈಪಿಂಗ್ ಪಟ್ಟಿ ರೆಡಿ ಆಯಿತು. ನೋಡಿ, ಈ ಥರ ರೆಡಿ ಮಾಡ್ಕೋಬೇಕು ಫಸ್ಟಿಗೆ. ಈಗ ಆಮೇಲೆ 2 ಹುಕ್ಸ್ ಪಟ್ಟಿ, ಕಾಜು ಪಟ್ಟಿ ಅಳತೆ ಕರೆಕ್ಟ್ ಆಗಿದೆಯಾ ಅಂತ ಒಂದು ಸಲ ನೋಡ್ಕೋಬೇಕು. ಕರೆಕ್ಟ್ ಇಲ್ಲ ಅಂದರೆ ಅದನ್ನು ಕರೆಕ್ಟಾಗಿ ಕಟಿಂಗ್ ಮಾಡ್ಕೋಬೇಕು. ಈಗ ನೋಡಿ, ಫೋಲ್ಡ್ ಮಾಡಿಬಿಟ್ಟು ನಾನು ಹಚ್ಕೊಂಡಿದ್ದೀನಿ ಪೈಪಿಂಗ್ ಪಟ್ಟಿನ. ನೋಡಿ, ಈ ರೀತಿ ಒಂದೇ ಲೆವೆಲಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು. ಹೊಲಿಗೆ ಮಾತ್ರ ಸ್ಟ್ರೇಟಾಗಿ ಬರಬೇಕು. ಆ ಕಡೆ ಈ ಕಡೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಒಂದೇ ಲೆವೆಲಲ್ಲಿ ಬಂದರೆ ಮಾತ್ರ ಪೈಪಿಂಗು ನೀಟಾಗಿ ಬರುತ್ತೆ. ನೀವೇನಾದರೂ ಸ್ವಲ್ಪನೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಪೈಪಿಂಗು ನೀಟಾಗಿ ಬರೋದಿಲ್ಲ. ನೋಡಿ, ಸ್ಟ್ರೇಟಾಗಿ ಒಂದೇ ಲೆವೆಲ್ಲಿಗೆ ಸ್ಟಿಚಿಂಗನ್ನು ಹಾಕ್ಕೋಬೇಕು. ಇದರಲ್ಲಿ ಅವಸರ ಮಾಡ್ಕೋಬಾರ್ದು. ಸಮಾಧಾನವಾಗಿ ನೀಟಾಗಿ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ನಾವು ಸ್ಟಿಚಿಂಗನ್ನು ಮಾಡ್ಕೋಬೇಕು. ಕಲಿಯುವಾಗ ಯಾವುದೇ ಬಟ್ಟೆ ಸ್ಟಿಚಿಂಗ್ ಮಾಡುವಾಗ ಅವಸರ ಮಾಡಿಕೊಂಡು ನಾವು ಕಲಿಯೋಕ್ಕೆ ಹೋದರೆ ಅದು ಕೆಟ್ಟು ಹೋಗುತ್ತೆ. ನಾವು ಸಮಾಧಾನದಿಂದ ನೋಡಿಕೊಂಡು ಮಾಡಿಕೊಂಡು ನಾವು ಸ್ಟಿಚಿಂಗ್ ಮಾಡೋದು ಒಳ್ಳೆಯದು.
ಆದಷ್ಟು ನೀವು ಯೂಟ್ಯೂಬ್ಗಳಲ್ಲಿ ಸ್ಟಿಚಿಂಗ್ ಬಗ್ಗೆ ವಿಡಿಯೋಗಳನ್ನು ನೋಡ್ತಾ ಇರಿ ಅಂದರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ನಾವು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತುಂಬ ಬೇಗ ಅರ್ಥ ಆಗುತ್ತೆ. ನೋಡಿ, ಈಗ ನಾನು ಪೈಪಿಂಗ್ ಪಟ್ಟಿನ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೋಬೇಕು. ಲಾಸ್ಟಿಗೆ ಹೊಲಿಗೆ ಸ್ವಲ್ಪ ಹಿಂದೆ ಮುಂದೆ ಹಾಕ್ಕೋಬೇಕು, ರಫ್ ಹಾಕ್ಕೋಬೇಕು, ಯಾಕಂದರೆ ಬಿಚ್ಚಿ ಹೋಗಬಾರ್ದು ಅಂತ ಹೇಳಿ. ಈಗ ಎಕ್ಸ್ಟ್ರಾ ಬಟ್ಟೆನ ಜಾಸ್ತಿಯಾಗಿ ಇದೆ, ಅದನ್ನು ನಾವು ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಎಕ್ಸ್ಟ್ರಾ ಬಟ್ಟೆನ ನಾವು ಕಟಿಂಗ್ ಮಾಡ್ಕೋಬೇಕು. ಪೂರ್ತಿಯಾಗಿ ಕಟಿಂಗ್ ಮಾಡ್ಕೋಬೇಕು, ನಿಧಾನವಾಗಿ ಕಟಿಂಗ್ ಮಾಡ್ಕೋಬೇಕು. ಕತ್ತರಿ ಸ್ವಲ್ಪ ಒಳಗಡೆ ಬಂದರೂ ಕೂಡ ಬ್ಲೌಸ್ ಕಟ್ ಆಗುತ್ತೆ. ತುಂಬಾ ಕೇರ್ಫುಲ್ಲಾಗಿ ಕಟಿಂಗ್ ಮಾಡ್ಕೋಬೇಕು. ಈ ಎಕ್ಸ್ಟ್ರಾ ಬಟ್ಟೆ ಯಾಕೆ ಕಟ್ ಮಾಡಬೇಕು ಅಂದರೆ ಪೈಪಿಂಗ್ ಹೊರಗಡೆ ಕಾಣುತ್ತೆ. ಇದು ಒಳಗಡೆ ನಾವು ಪೈಪಿಂಗ್ ಹಾಕಿದಾಗ ಈ ಎಕ್ಸ್ಟ್ರಾ ಇರೋ ಬಟ್ಟೆನೂ ಹೊರಗಡೆ ಬಂದು ಕಾಣ್ತಾ ಇರುತ್ತೆ. ಪೈಪಿಂಗು ನೀಟಾಗಿ ಬರೋದಿಲ್ಲ. ಹೀಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದ ಬಟ್ಟೆ ವೇಸ್ಟನ್ನು ನಾವು ಕಟಿಂಗ್ ಮಾಡಿ ತೆಗಿಬೇಕಾಗತ್ತೆ. ನೋಡಿ, ಈ ರೀತಿ ತೆಗಿಬೇಕು. ನೋಡಿ, ಎಲ್ಲ ನೀಟಾಗಿ ತೆಗೆದಾಯಿತು. ಈಗ ನಾವು ಇದನ್ನು ಫೋಲ್ಡ್ ಮಾಡಿಕೊಂಡು ಒಂದೇ ಲೆವೆಲಾಗಿ ಪೈಪಿಂಗನ್ನು ಸ್ಟಿಚ್ ಮಾಡಬೇಕು. ನೋಡಿ, ಈ ರೀತಿ ಹೊಳಿಸ್ಕೋಬೇಕು. ನೋಡಿ, ಈಗ ಸಣ್ಣದಾಗಿ ಹಿಡ್ಕೋಬೇಕು. ನಾವು ಥ್ರೆಡ್ ಪೈಪಿಂಗ್ ಹೇಗಿರುತ್ತೆ ಅದೇ ಥರ ಒಂದೇ ಲೆವೆಲಾಗಿ ಇಟ್ಕೋಬೇಕು. ನಾವು ಒಳಗಿನ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಪೈಪಿಂಗ್ ಒಳಗಡೆ ನಾವು ಹಾಕಬೇಕಾಗತ್ತೆ. ಆಗ ಮಾತ್ರ ಪೈಪಿಂಗು ನೀಟಾಗಿ ಬರುತ್ತೆ. ಒಳಗಿನ ಬಟ್ಟೆನ ಅದರ ಒಳಗಡೆ ಹೋಗಬೇಕು, ಅಂದರೆ ಪೈಪಿಂಗು ಥ್ರೆಡ್ ಪೈಪಿಂಗ್ ಥರ ನೀಟಾಗಿ ಬರುತ್ತೆ. ಆ ಸ್ಟಿಚ್ಚು ಆ ಪೈಪಿಂಗ್ ಒಳಗಡೆನೇ ಹೋಗಬೇಕು, ಹೊರಗಡೆ ಬರಬಾರ್ದು. ಸ್ಟಿಚ್ಚು ಒಂದೇ ಲೆವೆಲಾಗಿ ಇಟ್ಕೋಬೇಕು. ಬಟ್ಟೆನ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆ ಥರ ಇಟ್ಕೊಂಡ್ರೆ ಪೈಪಿಂಗು ನೀಟಾಗಿ ಕಾಣಿಸೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಸಣ್ಣದಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ನೀವೇ ನೋಡಿ, ಥ್ರೆಡ್ ಹಾಕಿ ಸ್ಟಿಚ್ ಮಾಡಿದ ಥರನೇ ಇದೆ ನೋಡಿ. ಈ ರೀತಿ ನಾವು ಕರೆಕ್ಟಾಗಿ ಹಿಡ್ಕೊಂಡು ಆ ಸ್ಟಿಚ್ಚಿಂಗು ಕರೆಕ್ಟಾಗಿ ನೀಟಾಗಿ ಬಂದರೆ ಪೈಪಿಂಗು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಬಿಗ್ನರ್ಸ್ಗೋಸ್ಕರನೇ ಮಾಡಿರುವಂಥ ವಿಡಿಯೋ ಇದು. ಇದೇ ರೀತಿ ನಾನು ಮತ್ತೆ ಬೇರೆ ಬೇರೆ ಪಾರ್ಟ್ಸನ್ನು ಬೇಕಂದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಟಕ್ಸ್ ಬಗ್ಗೆ ಆಗಲಿ, ಸ್ಲೀವ್ ಸ್ಟಿಚಿಂಗ್ ಬಗ್ಗೆ ಆಗಲಿ, ಬ್ಯಾಕ್ ಪಾರ್ಟು, ಈ ಥರ ಬೇರೆ ಬೇರೆ ಪಾರ್ಟ್ ಹಾಕಂದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಒಂದೇ ಲೆವೆಲಾಗಿ ಹಿಡ್ಕೋಬೇಕು. ಒಳಗಡೆ ಬಟ್ಟೆನೂ ಕಾಣೋದಿಲ್ಲ, ಎಕ್ಸ್ಟ್ರಾ ಬಟ್ಟೆನೂ ಹೊರಗಡೆ ಬಂದು ಕಾಣೋದಿಲ್ಲ. ಆ ಥರ ಅಷ್ಟು ನೀಟಾಗಿ ಬರುತ್ತೆ. ನೀವು ಮನೆಯಲ್ಲಿ ವೇಸ್ಟ್ ಬಟ್ಟೆ ತಗೊಂಡು ಈ ಥರ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ತುಂಬ ಬೇಗ ನೀವು ಕಲಿಬಹುದು. ಫಸ್ಟಿಗೆ ನೀವು ಬ್ಲೌಸ್ ಪೀಸಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಒಂದು ವೇಸ್ಟ್ ಹಳೆ ಬಟ್ಟೆ ಆಗಲಿ ಈ ಥರ ವೇಸ್ಟ್ ಕಾಂಟ್ರಾಸ್ಟಲ್ಲಿ ಮಾಡಿ. ಈಗ ಬಟ್ಟೆ 2 ಥರ ಕಲರ್ ಬಟ್ಟೆ ತಗೊಂಡು ನೀವು ಪೈಪಿಂಗ್ ಕಲೀರಿ, ಅಂದರೆ ಯಾವ ರೀತಿ ನೀಟಾಗಿ ಬಂದಿದೆ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. 2 ಕಲರ್ ಬಟ್ಟೆ ತಗೊಳ್ಳೋದ್ರಿಂದ ಒಂದೇ ಕಲರಲ್ಲಿ ಅಷ್ಟು ಎದ್ದು ಕಾಣೋದಿಲ್ಲ. 2 ಕಲರ್ ಆದರೆ ನಾವು ಪೈಪಿಂಗ್ ಹೇಗೆ ಸ್ಟಿಚ್ ಮಾಡಿದ್ದೀವಿ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ನೋಡಿ ಎಷ್ಟು ನೀಟಾಗಿ ಬಂತು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಬೇರೆ ಯಾವ ಪಾರ್ಟು ನಿಮಗೆ ಕಲಿಬೇಕು ಆ ಪಾರ್ಟ್ ಬಗ್ಗೆ ನೀವು ಕಮೆಂಟ್ ಮಾಡಿ, ನಾನು ಮತ್ತೆ ಅದೇ ಥರ ವಿಡಿಯೋಗಳನ್ನು ಹಾಕ್ತೀನಿ. ಈಗ ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ. ನೀವೇ ನೋಡಿ, ಪೈಪಿಂಗು ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಬಂದಿದೆ ನೋಡಿ.
ತುಂಬ ಸುಲಭವಾಗಿದೆ, ನೀವು ನೋಡಿಕೊಂಡು ಇದನ್ನು ಕಲಿಬಹುದು. ಬೇರೆಯವರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.